ಗಿಲ್ಲಿ ನಟ ಅಂದರೆ ನಮಗೆಲ್ಲರಿಗೂ ಒಂಥರ ಪ್ರೀತಿ. ಹಾಗೆಯೇ ಗಿಲ್ಲಿ ನಟನ ವ್ಯಕ್ತಿತ್ವ ಎಂಥದ್ದು ಅಂತ ನಾವು ಕಂಡಿದ್ದೇವೆ. ಆದರೆ ಗಿಲ್ಲಿ ನಟನ 2 ಘಟನೆಗಳು ಅವನ ನಿಜವಾದ ಮುಖವನ್ನು ಬಯಲು ಮಾಡಿದೆ. ಆ 2 ಘಟನೆಗಳು ಯಾವ್ಯಾವುದು, ಅವರು ಯಾವ ಮುಖ ಹೇಗೆ ಅವರನ್ನ ಬಿಂಬಿಸುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ ಬನ್ನಿ ಬಂಧುಗಳೇ. ಪೂರ್ತಿ ವಿಡಿಯೋ ನೋಡಿ ಗಿಲ್ಲಿ ಬಗ್ಗೆ ತಿಳಿದುಕೊಳ್ಳೋಣ ಮರಿಬೇಡಿ. ಬಂಧುಗಳೇ, ಗಿಲ್ಲಿಯ ವ್ಯಕ್ತಿತ್ವ ಮೊದಲನೇ ಬಾರಿಗೆ ನಮಗೆ ಅನಾವರಣವಾಗೋದು ಎಲ್ಲಪ್ಪ ಅಂದರೆ ಬಿಗ್ ಬಾಸ್ ಮನೆಯೊಳಗೆ. ಆದರೆ ಬಿಗ್ ಬಾಸ್ ಮನೆಯೊಳಗೆ ಇದ್ದಂತಹ ಗಿಲ್ಲಿ ಪ್ರತಿಯೊಬ್ಬರಲ್ಲೂ ಕೂಡ ಉತ್ಸಾಹ ತುಂಬುತ್ತಾ ಪ್ರಾಮಾಣಿಕತೆಯಿಂದ ತಾನು ನಂಬಿದ ವ್ಯಕ್ತಿಗಳಿಗೆ ಸಹಾಯ ಮಾಡುತ್ತಾ ಅವರ ನಂಬಿಕೆಯನ್ನು ಉಳಿಸ್ಕೊಳ್ತಾ ಸಾಕ್ತಾ ಇರ್ತಾರೆ. ಹೌದು, ಅಂತಹ ಬಿಗ್ ಬಾಸ್ನಲ್ಲಿ ನಡೆದುಕೊಂಡ ಘಟನೆ ಮತ್ತೆ ಮುಂದುವರಿತಿದೆ. ಅದು ಯಾವ ಸಂದರ್ಭ ಅಂದರೆ ನಮ್ಮ ಗಿಲ್ಲಿ ಬಿಗ್ ಬಾಸ್ನ ಗೆದ್ದಂತಹ ಸಂದರ್ಭ. ಬಿಗ್ ಬಾಸ್ನ ಗೆದ್ದಂತಹ ಸಂದರ್ಭದಲ್ಲಿ ಗಿಲ್ಲಿ ತನ್ನಗೆ ಬಿಗ್ ಬಾಸ್ ಗೆಲ್ಲಲು ಸಹಾಯ ಮಾಡಿದ ಪ್ರತಿಯೊಬ್ಬರನ್ನು ಕೂಡ ನೆನಪು ಮಾಡ್ಕೊಳ್ತಾರೆ. ಬಿಗ್ ಬಾಸ್ ವಿನ್ನಿಂಗ್ ಟ್ರೋಫಿಯನ್ನು ರಿಸೀವ್ ಮಾಡ್ಕೊಳ್ತಾ ಗಿಲ್ಲಿಯವರು ಕಾವ್ಯ ಅವರು ಸಹಾಯವನ್ನು ನೆನಪು ಮಾಡ್ಕೊಳ್ತಾರೆ. ಜೊತೆಗೆ ರಕ್ಷಿತಾ ಅವರು ಕೂಡ ಬಿಗ್ ಬಾಸ್ನಲ್ಲಿ ನನಗೆ ತುಂಬಾ ಸಪೋರ್ಟ್ ಮಾಡಿದರು, ಈ ಬಾರಿ ಕಪ್ ಗೆಲ್ಲುವಲ್ಲಿ ಇವರ ಸಪೋರ್ಟ್ ತುಂಬಾ ಇತ್ತು ಅಂತ ಹೇಳ್ತಾರೆ. ಜೊತೆಗೆ ರಘು ಅವರನ್ನು ಕೂಡ ಮರೆಯೋದಿಲ್ಲ. ರಘು ಅಣ್ಣನು ಕೂಡ ನನಗೆ ತುಂಬ ಸಪೋರ್ಟ್ ಮಾಡಿದರು, ಈ ಬಾರಿ ಬಿಗ್ ಬಾಸ್ ಗೆದ್ದಿದ್ದಕ್ಕೆ ರಘು ಅಣ್ಣನು ಕಾರಣ. ಅದಿರಲಿ, ಜೊತೆಗೆ ಅವರಿಗೆ ಸಪೋರ್ಟಿವ್ ಆಗಿ ನಿಂತಹ ಮತ್ತೊಂದು ವ್ಯಕ್ತಿತ್ವ ಯಾರಾದರೂ ಇದ್ರೆ ನಮ್ಮ ರಜತ್ ಕೂಡ ಮರೆಯೋದಿಲ್ಲ ಗಿಲ್ಲಿ. ಆ ಒಂದು ಕಪ್ ಗೆದ್ದಂಥ ಖುಷಿ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳ್ತಾರೆ. ಜೊತೆ ಕನ್ನಡದ ಜನತೆಗೂ ಕೂಡ ಥ್ಯಾಂಕ್ಸ್ ಹೇಳೋದನ್ನು ಮರೆಯೋದಿಲ್ಲ. ಹಾಗೆಯೇ ಕಿಚ್ಚ ಸುದೀಪ್ ಸರ್ಗೂ ಕೂಡ ಥ್ಯಾಂಕ್ಸನ್ನು ಹೇಳ್ತಾರೆ. ಇಲ್ಲೇ ಗೊತ್ತಾಗುತ್ತೆ ಗಿಲ್ಲಿಯ ವ್ಯಕ್ತಿತ್ವ ಎಂಥದ್ದು ಅಂತ. ಹಾಗೆಯೇ ಇನ್ನೊಂದು ಸಂದರ್ಭ ನಡೆದಿದೆ, ಅದು ಯಾವುದು ಅಂತ ಈಗ ನೀವು ಅವರ ಮಾತಲ್ಲಿ ಕೇಳಿ ಬಂದ. ಸೀರಿಯಲ್ ಸಂತೆಯಲ್ಲಿ ಗಿಲ್ಲಿ ಹೇಳಿದಂತಹ ಮಾತು ಈಗ ವೈರಲ್ ಆಗ್ತಾ ಇದೆ. ನೀವೇ ಕೇಳಿದ್ರಲ್ಲ, ಸುಷ್ಮಿತಾ ಅವರು ಕೇಳ್ತಾರೆ, ಎಲ್ಲೆಲ್ಲೂ ನೀವೇ ಇದ್ದೀರಾ, ಯಾವುದೇ ಉದ್ಘಾಟನೆ ಇರಲಿ, ಯಾವುದೇ ಕಾರ್ಯಕ್ರಮ ಇರಲಿ, ಎಲ್ಲ ಕಡೆ ಕೂಡ ನೀವೇ ಇದ್ದೀರಾ, ಇದು ನಿಮ್ಮ ಸ್ಪೆಷಾಲಿಟಿನಾ ಅಂತ ಮಾತಾಡುವಾಗ ಗಿಲ್ಲಿ ಹೇಳ್ತಾರೆ, ಇಲ್ಲ ಕಣಕ್ಕ, ನನಗೆ ಓಟ್ ಹಾಕಿ ಗೆಲ್ಲಿಸಿದ್ದಾರೆ, ಅವರು ಟಾಯ್ಲೆಟ್ ರೂಮ್ನ ಉದ್ಘಾಟನೆ ಕರೆದ್ರೂ ಕೂಡ ನಾನು ಹೋಗೋದಕ್ಕೆ ಸಿದ್ಧನಿದ್ದೇನೆ ಅಂತ. ಇದಲ್ಲವೇ ಗಿಲ್ಲಿಯ ಔದಾರ್ಯತೆ, ಗಿಲ್ಲಿಯ ಒಳ್ಳೆಯ ಗುಣ. ಗೆಲುವು ಅನ್ನೋದು ವ್ಯಕ್ತಿಗೆ ಎಷ್ಟೇ ಒಂದು ಯಶಸ್ಸನ್ನು ತಂದುಕೊಟ್ರೂ ಕೂಡ ಗೆಲುವು ನೆತ್ತಿಗೇರಬಾರ್ದು ಅನ್ನೋದು ಗಿಲ್ಲಿಯ ಈ ಒಂದು ವ್ಯಕ್ತಿತ್ವ ರೂಪಿಸಿದೆ. ಗಿಲ್ಲಿ ತಾನಿರುವ ವ್ಯಕ್ತಿತ್ವ ಎಂಥದ್ದು, ಗಿಲ್ಲಿ ನಟನ ನಿಜವಾದ ಮುಖ ಏನು ಅಂತ ಈ 2 ಘಟನೆಗಳೇ ಸಾಕ್ಷಿಯಾಗಿದೆ. ನಿಮಗೆ ಏನನ್ನಿಸುತ್ತೆ? ಗಿಲ್ಲಿ ನಿಜವಾಗ್ಲೂ ಕೂಡ ತಾನು ಗೆದ್ದ ನಂತರ ಹೀಗೆ ಇದ್ದಾರಾ ಅಂತ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಬಂಧುಗಳೇ. ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಹಾಗೆಯೇ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆಯೇ ಒಂದು ಲೈಕ್ ಕೊಡಿ, ಹಾಗೆಯೇ ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹೆಚ್ಚಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತಾನೆ. ಧನ್ಯವಾದಗಳು.